ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಗಂಗಾವತಿ ಭೀಮಪ್ಪನವರ ಪದವಿ ಪೂರ್ವ ಸರ್ಕಾರಿ ಕಾಲೇಜು ಆವರಣದಲ್ಲಿ 67ನೇ ವರ್ಷದ ಶ್ರೀ ವೆಂಕಟೇಶ್ವರ ರಥೋತ್ಸವ ಪ್ರಯುಕ್ತ ನಾಣಿಕೇರಿ ದೈವಸ್ಥರಿಂದ ಹಮ್ಮಿಕೊಂಡ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಏರ್ಪಡಿಸಲಾಯಿತು. ಈ ಭಾಗದಲ್ಲಿ ಮನೆಗೊಬ್ಬರು ಪೈಲ್ವಾನ್ಗಳು, ಊರಲ್ಲಿ ಏನ್ ತಪ್ಪಿದ್ರೂ ಕುಸ್ತಿ ಪಂದ್ಯಾವಳಿಗಳು ಮಾತ್ರ ತಪ್ಪಲ್ಲ. ಹಾಗೆಯೇ ಈ ಬಾರಿ ಕೂಡ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಕದರ್ ಕುಸ್ತಿ ನಡೆಯಿತು. ಅದೇನ್ ಪಟ್ಟು, ಅದೆಂತ ಹಿಡಿತ, ಮಣ್ಣಿನ ಕೆಳಗೆ ಬಿದ್ದವನು ತೆಕ್ಕಿಗೆ ಹಿಡ್ಕೊಂಡ್ರೆ ಮುಗಿತು, ಮಿಸ್ಗಾಡ್ಸೋಕೆ ಮಾತಿಲ್ಲ. ಇಂಥ ಒಂದು ಕುಸ್ತಿ ಆಟ ನಮ್ಮ ಅಗರಿಬೊಮ್ಮನಹಳ್ಳಿಯಲ್ಲಿ ನಡೀತು. ಈ ಸಮಯ ಕನ್ನಡ ನ್ಯೂಸ್, ವಿಜಯನಗರ. ಈ ಇಬ್ಬರ ಮಧ್ಯೆ ಜಿದ್ದಾಜಿದ್ದಿ. ಇಬ್ಬರು 97 ಕೆಜಿಯಲ್ಲಿ ಭಾರತ ದೇಶವನ್ನು ಪ್ರತಿಷ್ಠಿತಕ್ಕಂಥ ಪೈಲ್ವಾನರು. ನಾವಿಂದವರೆಗೆ ಕುಸ್ತಿ ಅಂತಿಮ ಘಟ್ಟಕ್ಕೆ ಬರ್ತಾ ಇದೆ. ಮನು ಮತ್ತು ವಿಕ್ಕಿ ಚಹರ್. ಅಂತಾರಾಷ್ಟ್ರೀಯ ಕುಸ್ತಿಪಟುಗಳು ಕುಸ್ತಿಯಲ್ಲಿ ಗೆಲುವು ಅನ್ನೋದಕ್ಕಿಂತ ಸ್ಪರ್ಧೆ ಮುಖ್ಯ. ಗಂಡು ವಿದ್ಯೆ ನಿಧಾನಕ್ಕೆ ವಿದ್ಯೆಯವರ ಪ್ರಯತ್ನ ಪಟ್ಟರು. ಅದನ್ನ ಮನು ಅವರು ಮತ್ತೆ ಬಿಡಿಸ್ಕೊಂಡಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಆಟ. ಈ ಇಂಥ ಒಂದು ಆಟವನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು. ನಮ್ಮೂರಿನ ಕುಸ್ತಿಗಳ ಭಾವನಾತ್ಮಕತೆ ನಾವು ಹೇಳ್ಬೋದು. ಈ ದೇಶವನ್ನು 32 ಸಲ ಪ್ರತಿಷ್ಠಿಸತಕ್ಕಂಥ ಪಟುಗಳಿದ್ದಾರೆ. ಒಂದಲ್ಲ ಎರಡಲ್ಲ 32 ಬಾರಿ ಈ ದೇಶಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಕುಸ್ತಿಪಟ ವಿಕ್ಕಿ. ಅಷ್ಟರಕ್ಷಣಾತ್ಮಕ ಆಟ ವಿಕ್ಕಿ ಹೌದು. ಇಬ್ಬರು ಪಟುಗಳು ಜಗತ್ತಕ್ಕೆ ಪೈಲ್ವಾನರು 2500 ಕಿಲೋಮೀಟರ್ ನಮ್ಮೂರು ಬಂದಿದ್ದಾರೆ. ವಿಕ್ಕಿ ಚಹರ್ ಭಾರತೀಯ ವಾಯುಸೇನೆಯ ವಿಕ್ಕಿ ಚಹರ್ ಅವರು ದೆಹಲಿಯ ಮನೋಹರನ್ನು ಸೋಲಿಸಿ ಗೆದ್ದರಾದರು. ನಣಿಕೆಯ ಕುಸ್ತಿಯನ್ನ ಕುಸ್ತಿ ಚಾಂಪಿಯನ್ ವಿಕ್ಕಿ ಚಹರ್ ಅವರು ನ್ಯಾಷನಲ್ ಚಾಂಪಿಯನ್ ಅವರು ಮತ್ತು ವರ್ಲ್ಡ್ ರೆಸ್ಲಿಂಗ್ ಆಗಿರ್ತಕ್ಕಂಥವರು. 32 ಸಲ ಈ ದೇಶವನ್ನು ಪ್ರತಿಷ್ಠಿತಕ್ಕಂಥ ವಿಕ್ಕಿ ಚಹರ್ ಅವರು ವಿಜೇತರಾಗಿದ್ದಾರೆ.